ಸೆಪ್ಟೆಂಬರ್ನಲ್ಲಿ ಆರಂಭವಾಗಿದ್ದ ಕ್ರಾಂತಿಯ ಕಹಳೆ ಇದೀಗ ಮೇವರೆಗೂ ಬಂದು ತಲುಪಿದೆ. ಮೇ 4ಕ್ಕೆ ಉಪಸಮರದ ಫಲಿತಾಂಶ ಹೊರಬೀಳ್ತಾ ಇದೆ. ಇದರ ನಡುವೆಯೇ ಬದಲಾವಣೆ, ಪುನಾರಚನೆಯ ಗುಲ್ಲೆದ್ದಿದೆ. ಕಾಂಗ್ರೆಸ್ನ ಆಂತರಿಕ ಕಲಹದ ಬೆಂಕಿಗೆ ಈಗ ಕುಮಾರಸ್ವಾಮಿ ತುಪ್ಪ ಸುರಿದಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಇದು ಕ್ರಾಂತಿಯೋ ಇಲ್ಲ ಭ್ರಾಂತಿಯೋ ಅನ್ನೋದಕ್ಕೆ ಒಳ ನೋಟದ ಮೂಲಗಳು ಏನು ಹೇಳ್ತವೆ ಗೊತ್ತಾ? ರಿಪೋರ್ಟ್ ನೋಡ್ಕೊಬನ್ನಿ. ಏನೇನು ಡೆವಲಪ್ಮೆಂಟ್ ಆಗುತ್ತೆ, ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದವರಿಗೆ, ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಮೈನಾರಿಟಿ ಕಮ್ಯುನಿಟಿನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈ ಗದ ಪ್ರಾರಂಭ ಮಾಡಿ 5ನೇ ತಾರೀಕಿನ ಫಲಿತಾಂಶದ ನಂತರ ಏನ್ ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಕ್ಕೆ ಹೇಳೋದಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡಾಗ ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಕ್ರಾಂತಿ 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 ಕರೆಕ್ಟ್ ಆಗಿ ಕ್ರಾಂತಿ ಕಹಳೆ ಮೊಳಗಿದ್ದು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ. ಅವತ್ತು ಮಾಜಿ ಸಚಿವ ಕೆಎನ್ ರಾಜಣ್ಣ ಹಾರಿಸಿದ ಬಣ್ಣ ಬಣ್ಣದ ಸೆಪ್ಟೆಂಬರ್ ಮತಾಪು ಅದೆಲ್ಲಿ ಸಿಡಿತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಂತಿಮವಾಗಿ ಆ ರಾಕೆಟ್ ಅವರ ಬುಡದಲ್ಲೇ ಬ್ಲಾಸ್ಟ್ ಆಗಿದ್ದಂತೂ ಇನ್ನು ಗಾಯದ ಗುರುತನ್ನ ತೋರಿಸಿಕೊಂಡು ಓಡಾಡುವಂತೆ ಮಾಡಿರೋದು ಸುಳ್ಳಲ್ಲ ಅಂತಾರೆ ಕಾಂಗ್ರೆಸ್ಸಿಗರು. ಆದ್ರೆ ಅಸಲಿಗೆ ಕಳೆದ ವರ್ಷ ರೆಬೆಲ್ ರಾಜಣ್ಣರಿಂದ ಶುರುವಾದಂತ ಕ್ರಾಂತಿಯ ಜಪ ಇವತ್ತು ಅಂತಿಮವಾಗಿ ಎಚ್ ಡಿ ಕುಮಾರಸ್ವಾಮಿವರೆಗೂ ಬಂದು ನಿಂತಿದೆ. ಆದ್ರೆ ನಿಜಕ್ಕೂ ಇದು ಕ್ರಾಂತಿಯೋ ಇಲ್ಲ ಕೇವಲ ಭ್ರಾಂತಿಗೆ ಸೀಮಿತವೋ ಅನ್ನೋದು ನಿಜಕ್ಕೂ ಆ ಚಾಣಕ್ಯನೇ ಇದ್ರೂ ಕಂಗಾಲಾಗಿ ಬಿಡ್ತಿದ್ನೇನೋ ಅಂತ ಅನಿಸುತ್ತೆ. ಬಂತು ಮತ್ತೊಂದು ಕ್ರಾಂತಿ ತಿಂಗಳು. ಫಲಿತಾಂಶ ಬೆನ್ನಲ್ಲೇ ಸಿಡಿಯುತ್ತಾ ಸಿಡಿಗುಂಡು. ಇದು ಒಂಥರ ತೋಳ ಬಂತು ತೋಳ ಕಥೆಯಂತಾಗಿ ಹೋಗಿದೆ. ಕಾಂಗ್ರೆಸ್ನಲ್ಲಿ ಈ ಬದಲಾವಣೆ, ಪುನಾರಚನೆ ಅನ್ನೋದು ದೇವರಾಣೆ ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ಸ್ಥಿತಿ ಆಗಿದೆಯಂತೆ. ಕ್ರಾಂತಿಯ ಭ್ರಾಂತಿಯಲ್ಲಿ ಈಗ ಮೇ ಬರ್ತಾ ಇದೆ. ಹಾಗೆ ನೋಡಿದ್ರೆ ಮೇ 4ಕ್ಕೆ ಉಪಸಮರದ ಫಲಿತಾಂಶ ಬಹಿರಂಗವಾಗ್ತಾ ಇದೆ. ಈ ಫಲಿತಾಂಶದ ಬೆನ್ನಲ್ಲೇ ಸಿಎಂ ಸೇರಿದಂತೆ ಸಂಪುಟ ಸಚಿವರ ಹಣೆ ಬರಹ ಬದಲಾಗುವ ಸಾಧ್ಯತೆಗಳಿದೆ ಅನ್ನೋ ಮಾತೊಂದು ಸದಾಶಿವನಗರದ ಗಲ್ಲಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸರ್ಕಾರಕ್ಕೆ ವರ್ಷ 3, ಸಮಸ್ಯೆಗಳು 100. ಡಿಸಿಎಂ ದೆಹಲಿ ಯಾತ್ರೆ ಹಿಂದಿದೆಯಾ ಗುಟ್ಟು? ಮೇಗೆ ಫಲಿತಾಂಶ ಒಂದಡಿಯಾದ್ರೆ ಇನ್ನೊಂದು ಕಡೆ ಸರ್ಕಾರಕ್ಕೆ 3 ವರ್ಷದ ಹರುಷವು ಆವರಿಸ್ತಾ ಇದೆ. ಹಾಗೆ ನೋಡಿದ್ರೆ ಈ ಸಚಿವಾಕಾಂಕ್ಷಿಗಳು ಮೇ ಭವಿಷ್ಯದ ಮೇಲೆ ಊರ ದೇವರಿಗೆಲ್ಲ ಹರಕೆ ಹೊತ್ತು ತುದಿಗಾಲಲ್ಲಿ ಕಾದು ಕೂತಿದ್ದಾರೆ. ಸಂಪುಟ ಪುನರಚನೆ ಮಾಡಿದ್ರೆ ನಮಗೂ ಇರ್ಲಿ ಅಂತ ಸೂಟು ಬೂಟು ಹೊಲಿಸಿಕೊಂಡು ಕೂತಿದ್ದಾರೆ ಅನ್ನೋ ಮಾತುಗಳಿವೆ. ಸಿಎಂ ರನ್ನ ದೆಹಲಿಗೆ ಕರೆಸಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅನ್ನೋ ಕಲ್ಪನೆಯಲ್ಲಿ ಕೆಲವರಿದ್ದಾರಂತೆ. ಆದ್ರೆ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಯಾರು ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಖುದ್ದು ಕಾಂಗ್ರೆಸ್ಸಿಗರನ್ನೇ ಕಾಡ್ತಾ ಇದೆಯಂತೆ. ಎಐಸಿಸಿ ಅಧ್ಯಕ್ಷರು ಸುಪ್ರೀಮೋ ಇಲ್ಲ ರಾಹುಲ್ ಸೋನಿಯಾ ಯಾರು ಇಲ್ಲಿ ಬಾಸ್ ಅಂತ ಕೈ ಪಕ್ಷವನ್ನೇ ಕಾಡ್ತಾ ಇದೆಯಂತೆ. ಇದರ ನಡುವೆ ಈಗ ಡಿಸಿಎಂ ಕೂಡ ದೆಹಲಿ ವಿಮಾನವನ್ನ ಹತ್ತುತ್ತಾ ಇದ್ದಾರೆ. ಕ್ರಾಂತಿ ಅನ್ನೋದು ಕೇವಲ ಭ್ರಾಂತಿಯಷ್ಟೇಯ? ಅದ್ಯಾಕೋ ಏನೋ ಗ್ಯಾರಂಟಿ ಸರ್ಕಾರದಲ್ಲಿ ಅಂದುಕೊಳ್ಳೋದೊಂದು ಆಗ್ತಾ ಇರೋದು ಇನ್ನೊಂದು ಎನ್ನುವಂತಾಗಿದೆ ಅಂತ ಬೀದರ್ನಿಂದ ಕೋಲಾರದವರೆಗೂ ಚರ್ಚೆ ಆಗ್ತಾ ಇದೆಯಂತೆ. ಇದರ ನಡುವೆ ಮೇ ಕ್ರಾಂತಿ ಕೇವಲ ಭ್ರಾಂತಿಯ ಅನ್ನೋದು ಕೂಡ ಊಹೆಗೂ ಸಿಲುಕದಂತಾಗಿದೆ. ಒಟ್ನಲ್ಲಿ ಈ ಕ್ರಾಂತಿ ಭ್ರಾಂತಿಯ ನಡುವಿರೋ ಈ ಸಣ್ಣ ಎಳೆ ಎಂದು ಯಾರನ್ನ ಎಳೆಯಾಗಿ ಹಿಂಡುತ್ತೋ ಅನ್ನೋದು ಮಾತ್ರ ಸುಡು ಬಿಸಿಲಲ್ಲಿ ಅಬ್ಬರಿಸಿದ ವರ್ಣನಂತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಕ್ರಾಂತಿಗೆ ಸಂಕ್ರಾಂತಿ ಆಗುತ್ತೆ ಅಂದರು, ಹೊಸ ವರ್ಷದ ಬಳಿಕ ಆಗುತ್ತೆ ಅಂದರು, ಯುಗಾದಿ ಹಬ್ಬ ಕಳೀಲಿ ಗೊತ್ತಾಗುತ್ತೆ ಅಂತಂದರು. ಅದಾದ ಮೇಲೆ ಪಂಚರಾಜ್ಯಗಳ ಚುನಾವಣೆ, ಬೈ ಎಲೆಕ್ಷನ್ ಚುನಾವಣೆ ಮುಗಿಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಈಗ ಬಂದಿರೋದು ಮೇ ಕ್ರಾಂತಿ ಅಂತ. ಹಾಗಾದರೆ ಮುಂದಿನ ತಿಂಗಳು 4ನೇ ತಾರೀಕು ಪಂಚರಾಜ್ಯಗಳ ಫಲಿತಾಂಶ, ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬಿದ್ದ ಬಳಿಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿ ಆಗುತ್ತೋ ಅಥವಾ ಭ್ರಾಂತಿ ಆಗುತ್ತೋ ಅನ್ನುವ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ವೀಕ್ಷಕರೇ. ಒಳನೋಟದಲ್ಲಿ ನೋಡಿ ಗಮನಿಸಿದಾಗ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇರೋದು. ಸೊ ಸೆಪ್ಟೆಂಬರ್ನಿಂದ ಈಗ ಬಂದು ನಿಂತಿರೋದು ಎಲ್ಲಿಗೆ? ಮೇಗೆ ಬಂದು ನಿಂತಿದೆ ಕ್ರಾಂತಿಯ ತೇರು. ಅಲ್ಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಸೆಪ್ಟೆಂಬರ್ನಲ್ಲಿ
ಸಂಕ್ರಾಂತಿ ಆಗತ್ತೆ ಅಂದರು. ಜನವರಿ ಆಯಿತು, ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ಏಪ್ರಿಲ್ ಕೂಡ ಮುಗಿತಾ ಬಂತು, ಈಗ ಮೇ. ಈಗ ಸೆಪ್ಟೆಂಬರಲ್ಲಿ ಶುರುವಾದಂಥ ಕ್ರಾಂತಿಯ ತೇರು ಇಲ್ಲಿವರೆಗೂ ಕೂಡ ಬಂದು ನಿಂತಿದೆ. ಅದು ಈಗ ಮೇ ತಿಂಗಳಿಗೆ ಶಿಫ್ಟ್ ಆಗಿದೆ. ಸೊ ಹಾಗಾದರೆ ಮುಂದಿನ ತಿಂಗಳು ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬಿದ್ದ ಬಳಿಕ ಏನಾಗ್ಬೋದು? ಕ್ರಾಂತಿಯೋ ಅಥವಾ ಭ್ರಾಂತಿಯೋ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಇದೆಲ್ಲದರ ನಡುವೆ ಮೊನ್ನೆ ಒಂದು ಟೀಮ್, ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಟೀಮ್ ದೆಹಲಿಗೆ ಹೋಗಿ ಬಂದರು, ಸಂಪುಟ ಪುನರ್ರಚನೆ ಮಾಡಿ ನಮ್ಗೆ ಅವಕಾಶ ಕೊಡಿ. ಈಗ ಆಲ್ರೆಡಿ ಸುರ್ಜೇವಾಲಾ ಅವರೇ ಹೇಳಿದರು, ಈ ಹಿಂದೆ ಸಿದ್ದರಾಮಯ್ಯ ಹೇಳಿದರು, ಈಗಿರೋರೆಲ್ಲ 2.5 ವರ್ಷ ಆಗಲಿ, ನೆಕ್ಸ್ಟ್ ನಿಮ್ಗೊಂದು ಅವಕಾಶ ಕೊಡ್ತೀವಿ ಅಂತಂದರು. ಅದಕ್ಕೆಲ್ಲ ಒಪ್ಕೊಂಡಿದ್ವಿ. 2.5 ವರ್ಷ ಅಲ್ಲ, 3 ವರ್ಷ ಆಗ್ತಾ ಬರ್ತಾ ಇದೆ. ಇರೋದಿನ 17 ತಿಂಗಳಷ್ಟೇ. ಅವಕಾಶವನ್ನು ಕೊಡಿ, ನಾವು ನಮ್ಮ ಸಾಮರ್ಥ್ಯವನ್ನು ತೋರಿಸ್ತೀವಿ ಅಂತದ್ದು. ಆಗ ಏನು ಸುದ್ದಿ ಆಯಿತು? ಒಳನೋಟದಲ್ಲಿ ಗಮನಿಸಿದಾಗ ಕೆಲವೊಂದಷ್ಟು ಜನ ಮಾಹಿತಿದಾರರು ಹೇಳೋದು, ಸಿದ್ದರಾಮಯ್ಯವರ ಕುರ್ಚಿ ಭದ್ರ ಆಗುತ್ತೆ ಸಂಪುಟ ಪುನರ್ರಚನೆ ಆದರೆ ಅಂತೇಳಿ ಒಂದು ಚರ್ಚೆ ಆಗ್ತಿತ್ತು. ಒಂದು ಕಡೆಯಿಂದ ಕೇಳಿ ಬರ್ತಾ ಇದ್ದಂಥ ಕೂಗು. ಮತ್ತೊಂದು ಕಡೆ ಇವರೆಲ್ಲ ಡೆಲ್ಲಿಗೆ ಹೋಗಿ ಡಿಮ್ಯಾಂಡನ್ನು ಇಟ್ಟು ಬಂದರು. ಅದಾದ ಬಳಿಕ ಹೈಕಮಾಂಡ್ ಏನು ಮಾಡುತ್ತೆ? ಟೆನ್ಷನ್ ಆಗಿ DK ಶಿವಕುಮಾರ್ ಅವರನ್ನು ಕರೆಸ್ಕೋತಾರೆ. ಆಗ DK ಶಿವಕುಮಾರ್ ಅವರು ಹೋಗಿ ಇವರದನ್ನು ಬದಿಗಿಡಿ, ನನ್ನ ವಿಚಾರವಾಗಿ ಮಾತಾಡಿ ಅಂತೇಳಿ ಅವರು ಡಿಮ್ಯಾಂಡನ್ನು ಇಡ್ಬೋದು ಅಂತ ಚರ್ಚೆಗಳಾಗ್ತಾ ಇತ್ತು. ಸೊ ಈಗ ದಿಢೀರ್ ಅಂತೇಳಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗಾದರೆ ಯಾಕೆ ಹೋಗ್ತಾ ಇರ್ಬೋದು? ಹಾಗಾದರೆ ಅವರು ದೆಹಲಿಗೆ ಹೋಗಿ ಮತ್ತೊಮ್ಮೆ ಹೈಕಮಾಂಡನ್ನು ಮೀಟ್ ಮಾಡಿ CM ಸ್ಥಾನವನ್ನು ಕೊಡಿ ಅಂತ ಹೇಳಿ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇರ್ತದೆ. ಹಾಗಾದರೆ ಒಳನೋಟದಲ್ಲಿ ಸಂಕ್ಷಿಪ್ತವಾಗಿ ಗಮನಿಸಿದಾಗ ಫಲಿತಾಂಶದ ಬೆನ್ನಲ್ಲೇ ಸಿಡಿಗುಂಡು ಸಿಡಿಯುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಕಾದು ನೋಡ್ಬೇಕೇನಾಗುತ್ತೆ ಅಂತೇಳಿ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಸೆಪ್ಟೆಂಬರ್ನಲ್ಲಿ ಆರಂಭವಾಗಿದ್ದ ಕ್ರಾಂತಿಯ ಕಹಳೆ ಇದೀಗ ಮೇವರೆಗೂ ಬಂದು ತಲುಪಿದೆ. ಮೇ 4ಕ್ಕೆ ಉಪಸಮರದ ಫಲಿತಾಂಶ ಹೊರಬೀಳ್ತಾ ಇದೆ. ಇದರ ನಡುವೆಯೇ ಬದಲಾವಣೆ, ಪುನಾರಚನೆಯ ಗುಲ್ಲೆದ್ದಿದೆ. ಕಾಂಗ್ರೆಸ್ನ ಆಂತರಿಕ ಕಲಹದ ಬೆಂಕಿಗೆ ಈಗ ಕುಮಾರಸ್ವಾಮಿ ತುಪ್ಪ ಸುರಿದಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಇದು ಕ್ರಾಂತಿಯೋ ಇಲ್ಲ ಭ್ರಾಂತಿಯೋ ಅನ್ನೋದಕ್ಕೆ ಒಳ ನೋಟದ ಮೂಲಗಳು ಏನು ಹೇಳ್ತವೆ ಗೊತ್ತಾ? ರಿಪೋರ್ಟ್ ನೋಡ್ಕೊಬನ್ನಿ. 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ, ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿವ್ರಿಗೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದವ್ರೆ? ಮೈನಾರಿಟಿ ಕಮ್ಯುನಿಟಿನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈ ಗದ ಪ್ರಾರಂಭ ಮಾಡಿದ್ರು? 5ನೇ ತಾರೀಕಿನ ಫಲಿತಾಂಶದ ನಂತರ ಏನ್ ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಕ್ಕೆ ಇರೋದಿಲ್ಲ, ನನಗೂ ಜಮೀರವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆನೂ ಇಲ್ಲ. ಕ್ರಾಂತಿ 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 ಕರೆಕ್ಟ್ ಆಗಿ ಕ್ರಾಂತಿ ಕಹಳೆ ಮೊಳಗಿದ್ದು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ. ಅವತ್ತು ಮಾಜಿ ಸಚಿವ KN ರಾಜಣ್ಣ ಹಾರಿಸಿದ ಬಣ್ಣ ಬಣ್ಣದ ಸೆಪ್ಟೆಂಬರ್ ಮತಾಪು ಅದೆಲ್ಲಿ ಸಿಡಿತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಂತಿಮವಾಗಿ ಆ ರಾಕೆಟ್ ಅವರ ಬುಡದಲ್ಲೇ ಬ್ಲಾಸ್ಟ್ ಆಗಿದ್ದಂತೂ ಇನ್ನು ಗಾಯದ ಗುರುತನ್ನ ತೋರಿಸಿಕೊಂಡು ಓಡಾಡುವಂತೆ ಮಾಡಿರೋದು ಸುಳ್ಳಲ್ಲ ಅಂತಾರೆ ಕಾಂಗ್ರೆಸ್ಸಿಗರು. ಆದ್ರೆ ಅಸಲಿಗೆ ಕಳೆದ ವರ್ಷ ರೆಬೆಲ್ ರಾಜಣ್ಣರಿಂದ ಶುರುವಾದಂತ ಕ್ರಾಂತಿಯ ಜಪ ಇವತ್ತು ಅಂತಿಮವಾಗಿ HD ಕುಮಾರಸ್ವಾಮಿವರೆಗೂ ಬಂದು ನಿಂತಿದೆ. ಆದ್ರೆ ನಿಜಕ್ಕೂ ಇದು ಕ್ರಾಂತಿಯೋ ಇಲ್ಲ ಕೇವಲ ಭ್ರಾಂತಿಗೆ ಸೀಮಿತವೋ ಅನ್ನೋದು ನಿಜಕ್ಕೂ ಆ ಚಾಣಕ್ಯನೇ ಇದ್ರೂ ಕಂಗಾಲಾಗಿ ಬಿಡ್ತಿದ್ನೇನೋ ಅಂತ ಅನಿಸುತ್ತೆ. ಬಂತು ಮತ್ತೊಂದು ಕ್ರಾಂತಿ ತಿಂಗಳು. ಫಲಿತಾಂಶ ಬೆನ್ನಲ್ಲೇ ಸಿಡಿಯುತ್ತಾ ಸಿಡಿಗುಂಡು. ಇದು ಒಂಥರ ತೋಳ ಬಂತು ತೋಳ ಕಥೆಯಂತಾಗಿ ಹೋಗಿದೆ. ಕಾಂಗ್ರೆಸ್ನಲ್ಲಿ ಈ ಬದಲಾವಣೆ ಪುನಾರಚನೆ ಅನ್ನೋದು ದೇವರಾಣೆ ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ಸ್ಥಿತಿ ಆಗಿದೆಯಂತೆ. ಕ್ರಾಂತಿಯ ಭ್ರಾಂತಿಯಲ್ಲಿ ಈಗ ಮೇ ಬರ್ತಾ ಇದೆ. ಹಾಗೆ ನೋಡಿದ್ರೆ ಮೇ 4ಕ್ಕೆ ಉಪಸಮರದ ಫಲಿತಾಂಶ ಬಹಿರಂಗವಾಗ್ತಾ ಇದೆ. ಈ ಫಲಿತಾಂಶದ ಬೆನ್ನಲ್ಲೇ CM ಸೇರಿದಂತೆ ಸಂಪುಟ ಸಚಿವರ ಹಣೆ ಬರಹ ಬದಲಾಗೋ ಸಾಧ್ಯತೆಗಳಿದೆ ಅನ್ನೋ ಮಾತೊಂದು ಸದಾಶಿವನಗರದ ಗಲ್ಲಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸರ್ಕಾರಕ್ಕೆ ವರ್ಷ 3, ಸಮಸ್ಯೆಗಳು 100. DCM ದೆಹಲಿ ಯಾತ್ರೆ ಹಿಂದಿದೆಯಾ ಗುಟ್ಟು?
ಮೇಗೆ ಫಲಿತಾಂಶ ಒಂದಡಿಯಾದ್ರೆ ಇನ್ನೊಂದು ಕಡೆ ಸರ್ಕಾರಕ್ಕೆ 3 ವರ್ಷದ ಹರುಷವು ಆವರಿಸ್ತಾ ಇದೆ. ಹಾಗೆ ನೋಡಿದ್ರೆ ಈ ಸಚಿವಾಕಾಂಕ್ಷಿಗಳು ಮೇ ಭವಿಷ್ಯದ ಮೇಲೆ ಊರ ದೇವರಿಗೆಲ್ಲ ಹರಕೆ ಹೊತ್ತು ತುದಿಗಾಲಲ್ಲಿ ಕಾದು ಕೂತಿದ್ದಾರೆ. ಸಂಪುಟ ಪುನರಚನೆ ಮಾಡಿದ್ರೆ ನಮಗೂ ಇರ್ಲಿ ಅಂತ ಸೂಟು ಬೂಟು ಹೊಲಿಸಿಕೊಂಡು ಕೂತಿದ್ದಾರೆ ಅನ್ನೋ ಮಾತುಗಳಿವೆ. ಸಿಎಂ ರನ್ನ ದೆಹಲಿಗೆ ಕರೆಸಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅನ್ನೋ ಕಲ್ಪನೆಯಲ್ಲಿ ಕೆಲವರಿದ್ದಾರಂತೆ. ಆದ್ರೆ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಯಾರು ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಖುದ್ದು ಕಾಂಗ್ರೆಸ್ಸಿಗರನ್ನೇ ಕಾಡ್ತಾ ಇದೆಯಂತೆ. ಎಐಸಿಸಿ ಅಧ್ಯಕ್ಷರು ಸುಪ್ರೀಮೋ ಇಲ್ಲ ರಾಹುಲ್ ಸೋನಿಯಾ ಯಾರು ಇಲ್ಲಿ ಬಾಸ್ ಅಂತ ಕೈ ಪಕ್ಷವನ್ನೇ ಕಾಡ್ತಾ ಇದೆಯಂತೆ. ಇದರ ನಡುವೆ ಈಗ ಡಿಸಿಎಂ ಕೂಡ ದೆಹಲಿ ವಿಮಾನವನ್ನ ಹತ್ತುತ್ತಾ ಇದ್ದಾರೆ. ಕ್ರಾಂತಿ ಅನ್ನೋದು ಕೇವಲ ಭ್ರಾಂತಿಯಷ್ಟೇಯ? ಅದ್ಯಾಕೋ ಏನೋ ಗ್ಯಾರಂಟಿ ಸರ್ಕಾರದಲ್ಲಿ ಅಂದುಕೊಳ್ಳೋದೊಂದು ಆಗ್ತಾ ಇರೋದು ಇನ್ನೊಂದು ಎನ್ನುವಂತಾಗಿದೆ ಅಂತ ಬೀದರ್ನಿಂದ ಕೋಲಾರದವರೆಗೂ ಚರ್ಚೆ ಆಗ್ತಾ ಇದೆಯಂತೆ. ಇದರ ನಡುವೆ ಮೇ ಕ್ರಾಂತಿ ಕೇವಲ ಭ್ರಾಂತಿಯ ಅನ್ನೋದು ಕೂಡ ಊಹೆಗೂ ಸಿಲುಕದಂತಾಗಿದೆ. ಒಟ್ನಲ್ಲಿ ಈ ಕ್ರಾಂತಿ ಭ್ರಾಂತಿಯ ನಡುವಿರೋ ಈ ಸಣ್ಣ ಎಳೆ ಎಂದು ಯಾರನ್ನ ಎಳೆ ಎಳೆಯಾಗಿ ಹಿಂಡುತ್ತೋ ಅನ್ನೋದು ಮಾತ್ರ ಸುಡು ಬಿಸಿಲಲ್ಲಿ ಅಬ್ಬರಿಸಿದ ವರ್ಣನಂತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಕ್ರಾಂತಿಗೆ ಸಂಕ್ರಾಂತಿ ಆಗುತ್ತೆ ಅಂದರು, ಹೊಸ ವರ್ಷದ ಬಳಿಕ ಆಗುತ್ತೆ ಅಂದರು, ಯುಗಾದಿ ಹಬ್ಬ ಕಳೀಲಿ ಗೊತ್ತಾಗುತ್ತೆ ಅಂತಂದರು. ಅದಾದ ಮೇಲೆ ಪಂಚರಾಜ್ಯಗಳ ಚುನಾವಣೆ, ಬೈ ಎಲೆಕ್ಷನ್ ಚುನಾವಣೆ ಮುಗಿಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಈಗ ಬಂದಿರೋದು ಮೇ ಕ್ರಾಂತಿ ಅಂತ. ಹಾಗಾದರೆ ಮುಂದಿನ ತಿಂಗಳು 4ನೇ ತಾರೀಕು ಪಂಚರಾಜ್ಯಗಳ ಫಲಿತಾಂಶ, ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬಿದ್ದ ಬಳಿಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿ ಆಗುತ್ತೋ ಅಥವಾ ಭ್ರಾಂತಿ ಆಗುತ್ತೋ ಅನ್ನುವ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ವೀಕ್ಷಕರೇ. ಒಳನೋಟದಲ್ಲಿ ನೋಡಿ ಗಮನಿಸಿದಾಗ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇರೋದು. ಸೊ ಸೆಪ್ಟೆಂಬರ್ನಿಂದ ಈಗ ಬಂದು ನಿಂತಿರೋದು ಎಲ್ಲಿಗೆ? ಮೇಗೆ ಬಂದು ನಿಂತಿದೆ ಕ್ರಾಂತಿಯ ತೇರು. ಅಲ್ಲಿಂದ ಎಳ್ಕೊಂಡು ಬಂದಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಸಂಕ್ರಾಂತಿ ಆಗುತ್ತೆ ಅಂದರು. ಜನವರಿ ಆಯಿತು, ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ಏಪ್ರಿಲ್ ಕೂಡ ಮುಗಿತಾ ಬಂತು. ಈಗ ಮೇ. ಈಗ ಸೆಪ್ಟೆಂಬರಲ್ಲಿ ಶುರುವಾದಂಥ ಕ್ರಾಂತಿಯ ತೇರು ಇಲ್ಲಿವರೆಗೂ ಕೂಡ ಬಂದು ನಿಂತಿದೆ. ಅದು ಈಗ ಮೇ ತಿಂಗಳಿಗೆ ಶಿಫ್ಟ್ ಆಗಿದೆ. ಸೊ ಹಾಗಾದರೆ ಮುಂದಿನ ತಿಂಗಳು ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬಿದ್ದ ಬಳಿಕ ಏನಾಗ್ಬೋದು? ಕ್ರಾಂತಿಯೋ ಅಥವಾ ಭ್ರಾಂತಿಯೋ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಇದೆಲ್ಲದರ ನಡುವೆ ಮೊನ್ನೆ ಒಂದು ಟೀಮ್, ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಟೀಮ್ ದೆಹಲಿಗೆ ಹೋಗಿ ಬಂದರು. ಸಂಪುಟ ಪುನರಚನೆ ಮಾಡಿ ನಮ್ಗೆ ಅವಕಾಶ ಕೊಡಿ. ಈಗ ಆಲ್ರೆಡಿ ಸುರ್ಜೇವಾಲಾ ಅವರೇ ಹೇಳಿದರು, ಈ ಹಿಂದೆ ಸಿದ್ದರಾಮಯ್ಯ ಹೇಳಿದರು, ಈಗಿರೋರೆಲ್ಲ 2.5 ವರ್ಷ ಆಗಲಿ, ನೆಕ್ಸ್ಟ್ ನಿಮ್ಗೊಂದು ಅವಕಾಶ ಕೊಡ್ತೀವಿ ಅಂತಂದರು. ಅದಕ್ಕೆಲ್ಲ ಒಪ್ಕೊಂಡಿದ್ವಿ. 2.5 ವರ್ಷ ಅಲ್ಲ, 3 ವರ್ಷ ಆಗ್ತಾ ಬರ್ತಾ ಇದೆ. ಇರೋದಿನ 17 ತಿಂಗಳಷ್ಟೇ. ಅವಕಾಶವನ್ನು ಕೊಡಿ, ನಾವು ನಮ್ಮ ಸಾಮರ್ಥ್ಯವನ್ನು ತೋರಿಸ್ತೀವಿ ಅಂತದ್ದು. ಆಗ ಏನು ಸುದ್ದಿ ಆಯಿತು? ಒಳನೋಟದಲ್ಲಿ ಗಮನಿಸಿದಾಗ ಕೆಲವೊಂದಷ್ಟು ಜನ ಮಾಹಿತಿದಾರರು ಹೇಳೋದು, ಸಿದ್ದರಾಮಯ್ಯವರ ಕುರ್ಚಿ ಭದ್ರ ಆಗುತ್ತೆ ಸಂಪುಟ ಪುನರಚನೆ ಆದರೆ ಅಂತೇಳಿ ಒಂದು ಚರ್ಚೆ ಆಗ್ತಿತ್ತು. ಒಂದು ಕಡೆಯಿಂದ ಕೇಳಿ ಬರ್ತಾ ಇದ್ದಂಥ ಕೂಗು. ಮತ್ತೊಂದು ಕಡೆ ಇವರೆಲ್ಲ ಡೆಲ್ಲಿಗೆ ಹೋಗಿ ಡಿಮ್ಯಾಂಡನ್ನು ಇಟ್ಟು ಬಂದರು. ಅದಾದ ಬಳಿಕ ಹೈಕಮಾಂಡ್ ಏನು ಮಾಡುತ್ತೆ? ಟೆನ್ಷನ್ ಆಗಿ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸ್ಕೋತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಹೋಗಿ ಇವ್ರದನ್ನು ಬದಿಗಿಡಿ ನನ್ನ ವಿಚಾರವಾಗಿ ಮಾತಾಡಿ ಅಂತೇಳಿ ಅವರು ಡಿಮ್ಯಾಂಡನ್ನು ಇಡ್ಬೋದು ಅಂತ ಚರ್ಚೆಗಳಾಗ್ತಾ ಇತ್ತು. ಸೊ ಈಗ ದಿಢೀರ್ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗಾದರೆ ಯಾಕೆ ಹೋಗ್ತಾ ಇರ್ಬೋದು? ಹಾಗಾದರೆ ಅವರು ದೆಹಲಿಗೆ ಹೋಗಿ ಮತ್ತೊಮ್ಮೆ ಹೈಕಮಾಂಡನ್ನು ಮೀಟ್ ಮಾಡಿ CM ಸ್ಥಾನವನ್ನು ಕೊಡಿ ಅಂತ ಹೇಳಿ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇರ್ತದೆ. ಹಾಗಾದರೆ ಒಳನೋಟದಲ್ಲಿ ಸಂಕ್ಷಿಪ್ತವಾಗಿ ಗಮನಿಸಿದಾಗ ಫಲಿತಾಂಶದ ಬೆನ್ನಲ್ಲೇ ಸಿಡಿಗುಂಡು ಸಿಡಿಯುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಕಾದು ನೋಡಬೇಕೇನಾಗುತ್ತೆ ಅಂತೇಳಿ ಮುಂದಿನ ಸುದ್ದಿ ಗಮನ ಕೊಡೋಣ.